ಹಲೋ ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಪವಿತ್ರ. ವೆಲ್ಕಮ್ ಟು ಪವಿತ್ರ ಪ್ಯಾರಡೈಸ್. ನಾನಿವತ್ತು 2 ಜಾಬ್ ತೊಗೊಂಡಿದ್ದೀನಿ. ಅದು ವರ್ಕ್ ಫ್ರಮ್ ಹೋಮ್ ಮನೇಲಿ ಕೂತ್ಕೊಂಡು ಮಾಡೋಂಥ ಜಾಬ್. ಯಾವ್ದ್ರಿಂದ ತಂದೀನಿ ಅಂತ ನೋಡೋಣ ಬನ್ನಿ. ಒಂದು ಬಂದ್ಬಿಟ್ಟು ಸೇಲ್ಸ್ ಅಡ್ವೈಸರ್ ರಿಮೋಟ್ ವರ್ಕು ಇಂಡಿಡಿಂದ. ಸೊ ಟೆಲಿಕಾಲ ವಾಯ್ಸ್ ಪ್ರೊಸೆಸ್ ಇನ್ನೊಂದು ತೊಗೊಂಡಿದ್ದೀನಿ. ಸೊ ಫಸ್ಟ್ ಒನ್ ನಾವು ನೋಡೋಣ ಬನ್ನಿ. ಈಗ ಸೇಲ್ಸ್ ಅಡ್ವೈಸರಿಂದ ಹೇಳ್ತಾ ಇದ್ದೀನಿ. ಡೈನಮೈಟ್ ಸೆಕ್ಯೂರಿಟಿ ಫೋರ್ಸ್ ಪ್ರೈವೇಟ್ ಲಿಮಿಟೆಡಿಂದ ಇದು ರಿಮೋಟ್ ವರ್ಕು. ಇವರು 9,000 ಇಂದ 36,000 ಕೊಡ್ತೀನಿ ಅಂತ ಹೇಳಿದ್ದಾರೆ. ಎಜುಕೇಷನ್ ಬಂದ್ಬಿಟ್ಟು 12th ಆಮೇಲೆ PUC ಆಗಿದ್ರೆ ಸಾಕು ಅಂತಾನೆ ಹೇಳಿದ್ದಾರೆ. ಸೊ ಇವರು ಲ್ಯಾಂಗ್ವೇಜ್ ಬಂದ್ಬಿಟ್ಟು ಹಿಂದಿ ಇಂಗ್ಲಿಷ್ ಕೇಳ್ತಾ ಇದ್ದಾರೆ. ಜಾಬ್ ಟೈಪ್ ಬಂದ್ಬಿಟ್ಟು ಪಾರ್ಟ್ ಟೈಮ್ ಪರ್ಮನೆಂಟ್. ಶಿಫ್ಟ್ ಬಂದ್ಬಿಟ್ಟು ಮಂಡೇ ಟು ಫ್ರೈಡೇ. ರಿಮೋಟ್ ವರ್ಕ್ ಅಂತಲೇ ಹೇಳ್ತಾ ಇದ್ದಾರೆ ಅವರು. ಆಮೇಲೆ ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿದ್ದಾರೆ. ಸೊ ಇವ್ರು ಹೇಳ್ತಾ ಇರೋ ಪ್ರಕಾರ ಜಾಬ್ ಡಿಸ್ಕ್ರಿಪ್ಷನ್ ಬಂದ್ಬಿಟ್ಟು ಇವರು ಕಸ್ಟಮರ್ ಸಪೋರ್ಟ್ ಆನ್ಸರಿಂಗ್ ಕ್ವಶನ್ಸ್. ಅವ್ರು ಏನೇ ಕ್ವಶನ್ಸ್ ಕೇಳಿದ್ರೆ ನಾವು ಆನ್ಸರ್ ಮಾಡಬೇಕು. ಆಮೇಲೆ ಕಸ್ಟಮರ್ಸ್ನ ಫೈನಾನ್ಷಿಯಲ್ ಪ್ರಾಡಕ್ಟ್ಸು ಯಾವ ಥರ ಅವ್ರಿಗೆ ಹೆಲ್ಪ್ ಆಗುತ್ತೆ ಅದನ್ನು ನಾವು ನೋಡಿ ಅವ್ರಿಗೆ ಗೈಡ್ ಮಾಡಬೇಕು. ಆಮೇಲೆ ಸೇಲ್ಸ್ ಪ್ರಾಸೆಸ್ನ ಅವ್ರಿಗೆ ಗೈಡ್ ಮಾಡಬೇಕು. ಆಮೇಲೆ ಪ್ರಾಡಕ್ಟ್ ನಾಲೆಜ್ ಇರಬೇಕು. ಆಮೇಲೆ ಅಂಡರ್ಸ್ಟ್ಯಾಂಡ್ ಆಗಬೇಕು ನಮಗೆ ಕಂಪನಿ ಪ್ರಾಡಕ್ಟ್ಸ್ ಬಗ್ಗೆ. ಆಮೇಲೆ ನಾವು ಅವ್ರಿಗೆ ಸರ್ವಿಸ್ ಕೊಡೋಕ್ಕೆ ತುಂಬ ಈಸಿ ಆಗುತ್ತೆ. ಆಮೇಲೆ ಸೇಲ್ಸ್ ಎನ್ಕರೇಜ್ ಮಾಡಬೇಕು. ಲೋನ್ ಪ್ರಾಡಕ್ಟ್ಸ್ ಫ್ಯೂಚರ್ಸ್ನ ನಾವು ಪ್ರತಿಯೊಂದು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಬೇಕು. ಇವರು ಪಾರ್ಟ್ ಟೈಮು ಪರ್ಮನೆಂಟ್ ಅಂತ ಹೇಳಿದ್ದಾರೆ. ಸೊ ಅವರು ವಾರಕ್ಕೆ ದಿನಕ್ಕೆ 2 ಅವರ್ ಮಾಡಿದ್ರೆ ಸಾಕು ಅಂತಲೇ ಹೇಳ್ತಾ ಇದ್ದಾರೆ. ಸೊ ವರ್ಕ್ ಫ್ರಮ್ ಹೋಮು ಮಂಡೇ ಟು ಫ್ರೈಡೇ. ಪರ್ಫಾರ್ಮೆನ್ಸ್ ಬೋನಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಟೋಟಲ್ ವರ್ಕ್ ಬಂದ್ಬಿಟ್ಟು 1 ಇಯರ್. ಅಂದರೆ ನಿಮಗೆ ಎಕ್ಸ್ಪೀರಿಯನ್ಸ್ ಆಗಿ ಸೇಲ್ಸಲ್ಲಿ 1 ಇಯರ್ ಪ್ರಿಫರ್ಡ್ ಆಗಿರಬೇಕಂದ್ರೆ ರಿಮೋಟ್ ವರ್ಕ್. ನಿಮ್ಗೆ ಹಾಗೆ ಅವರು ಎಂಪ್ಲಾಯರ್ ನಂಬರ್ ಕೊಟ್ಟಿದ್ದಾರೆ. ಸೊ ಆ ನಂಬರ್ ಕಾಲ್ ಮಾಡಿ ನಿಮ್ಗೆ ಏನೇ ಡೀಟೇಲ್ಸ್ ಬೇಕಾದರೂ ನೀವು ಅವ್ರ ಹತ್ರ ಎನ್ಕ್ವೈರಿ ಮಾಡ್ಬೋದು. ಸೊ ಪ್ಲೀಸ್ ಇಂಟ್ರೆಸ್ಟ್ ಇರೋರು ಅಪ್ಲೈ ಮಾಡೋದನ್ನ ಮರಿಬೇಡಿ. ಅಪ್ಲೈ ನೌ ಅಂತ ಕೊಟ್ಟಾಗ ನಿಮಗೆ ಆಡಿಯೋ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಬರುತ್ತೆ. ಸೊ ಫಸ್ಟ್ ನೇಮ್, ಲಾಸ್ಟ್ ನೇಮ್, ಇಮೇಲ್, ಸಿಟಿ ಸ್ಟೇಟ್, ಫೋನ್ ನಂಬರ್. ನಾನು ಅವತ್ತೇ ಹೇಳಿದೆ ನಿಮಗೆ ಸಿಟಿ ಸ್ಟೇಟ್ ಮತ್ತು ಫೋನ್ ನಂಬರ್ ಆಪ್ಷನಲ್ ಆಗಿರುತ್ತೆ. ಸೊ ನೀವು ಕಂಟಿನ್ಯೂ ಅಂತ ಕೊಟ್ಟಾಗ ನಿಮಗೆ ಮೇಲ್ ಅಪ್ಲೋಡ್ ಮಾಡೋದಕ್ಕೆ ಬರುತ್ತೆ. ಸೊ ನೀವು ಅದನ್ನು ಅಪ್ಲೋಡ್ ಮಾಡಬೇಕಾದ್ರೆ ಅದು PDF ಅಲ್ಲಿರುತ್ತೆ, ಡಾಕ್ಸಲ್ಲಿರಬೇಕು, ಇಲ್ಲ RTF ಇರಬೇಕು, ಇಲ್ಲ TXT ಅಲ್ಲಿ ಇರಬೇಕು. ಸೊ ಪ್ಲೀಸ್ ಇಂಟ್ರೆಸ್ಟ್ ಇರೋದು ತುಂಬ ಸಿಂಪಲ್ ವರ್ಕು. ಅಪ್ಲೈ ಮಾಡಿ ಇದಕ್ಕೆ ತುಂಬ ಚೆನ್ನಾಗಿದೆ ಕೆಲಸ. ತುಂಬ ಕಮ್ಮಿ ಟೈಮ್ ಇದೆ. ಪಾರ್ಟ್ ಟೈಮ್ ಅಂತಲೇ ಹೇಳ್ತಾ ಇದ್ದಾರೆ. ಸೊ ಪ್ಲೀಸ್ ಅಪ್ಲೈ ಮಾಡೋದನ್ನ ಮರಿಬೇಡಿ. ಸೊ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆಮೇಲೆ ಬೆಲ್ ಐಕಾನ್ ಒತ್ತಿ. ಸೆಕೆಂಡ್ ಒನ್ ಬಂದ್ಬಿಟ್ಟು ಟೆಲಿಕಾಲ ವಾಯ್ಸ್ ಪ್ರೊಸೆಸ್. ಇದು ಬಂದ್ಬಿಟ್ಟು ವಿವಸ್ ಕ್ರಿಸ್ಟೋ ಇಂಟರ್ನ್ಯಾಷನಲ್ ಸ್ಟಡಿ ಬೋರ್ಡ್ ಅಬ್ರಾಡಿಂದ ಕಳಿಸಿದ್ದಾರೆ. ಸೊ ರಿಮೋಟ್ ವರ್ಕು ಇದು 25,000 ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಸ್ಕಿಲ್ಸ್ ಬಂದ್ಬಿಟ್ಟು ನಮಗೆ ಟೆಲಿ ಮಾರ್ಕೆಟಿಂಗ್ ಹೇಳಿದ್ದಾರೆ. ಸೊ ಎಜುಕೇಷನ್ ಬಂದ್ಬಿಟ್ಟು 12th ಪಾಸ್ ಆಗಿದ್ರು ಸಾಕು, ಇಲ್ಲ ಬ್ಯಾಚುಲರ್ಸ್ ಡಿಗ್ರಿ ಆಗಿದ್ರು ಪರವಾಗಿಲ್ಲ ಅಂತ ಹೇಳಿದ್ದಾರೆ. ಸೊ ಲ್ಯಾಂಗ್ವೇಜಸ್ ಬಂದ್ಬಿಟ್ಟು ಇಂಗ್ಲೀಷ್ ಅಂತ ಹೇಳಿದ್ದಾರೆ. ಆಮೇಲೆ ಜಾಬ್ ಟೈಪ್ ಬಂದ್ಬಿಟ್ಟು ಶಿಫ್ಟ್ ಶೆಡ್ಯೂಲ್ಡು ಡೇ ಶಿಫ್ಟ್ ಅಂತಲೇ ಹೇಳ್ತಾರೆ, ನೋ ನೈಟ್ ಶಿಫ್ಟ್ಸ್. ರಿಮೋಟ್ ವರ್ಕು. ಆಮೇಲೆ ಬೆನಿಫಿಟ್ಸ್ ಬಂದ್ಬಿಟ್ಟು ಸೆಲ್ ಫೋನ್ ರೀಅಂಬರ್ಸ್ಮೆಂಟ್ ಅಂತ ಹೇಳಿದ್ದಾರೆ. ಇಂಟರ್ನೆಟ್ ರೀಅಂಬರ್ಸ್ಮೆಂಟ್ ಕೊಡ್ತಾರೆ, ಪೇಡ್ ಸಿಗ್ತಾರೆ. ನೀವು ಮನೇಲಿ ಮಾಡೋದ್ರಿಂದ ನಿಮಗೆ ಈ ಅಂಬರ್ಸ್ಮೆಂಟ್ ಎಲ್ಲ ಪ್ರತಿಯೊಂದು ಸಿಗುತ್ತೆ. ಸೊ ಅವ್ರು ಹೇಳ್ತಾ ಇರೋದು ಏನಂದರೆ ನಿಮಗೆ ವಾಯ್ಸ್ ಪ್ರೊಸೆಸ್ಸಿಂದ ಮಾಡೋದನ್ನ ಟೆಲಿಕಾಲರ್ಸ್ ಬೇಕು, ಮೋಟಿವೇಟ್ ಆಗಿರಬೇಕು, ಅವ್ರು ತುಂಬ ಚೆನ್ನಾಗಿ ಕಸ್ಟಮರ್ಸ್ ಜೊತೆ ಮಾತಾಡಬೇಕು, ಆ ಥರವ್ರಾಗಿರಬೇಕು. ಆಮೇಲೆ ರೆಸ್ಪಾನ್ಸಿಬಲ್ ಫಾರ್ ಔಟ್ಗೋಯಿಂಗ್ ಕಾಲ್ಸ್ನ ನೀವು ಮಾಡಬೇಕಾಗುತ್ತೆ. ಸೊ ಪೊಟೆನ್ಷಿಯಲ್ ಕಸ್ಟಮರ್ಸ್ಗೆ ನೀವು ಪ್ರತಿದಿನ ಪ್ರಾಡಕ್ಟ್ಸ್ ಬಗ್ಗೆ, ಸರ್ವಿಸ್ ಬಗ್ಗೆ ನೀವು ಹೇಳಬೇಕಾಗುತ್ತೆ. ಸೊ ಪರ್ಚೇಸ್ ಮಾಡಿ ಅವ್ರಿಗೆ ಅಪಾಯಿಂಟ್ಮೆಂಟ್ಸ್ನ ನೀವು ಬೇಕಾದಾಗ ಅವ್ರಿಗೆ ಕಾಲ್ ಮಾಡಬೇಕು ಅಂತ ಹೇಳಿದಾಗ ನೀವು ಅಪಾಯಿಂಟ್ಮೆಂಟ್ಸ್ ಎಲ್ಲ ಪ್ರತಿಯೊಂದು ತೊಗೋಬೇಕಾಗುತ್ತೆ. ಸೊ ಅವ್ರು ಹೇಳ್ತಾ ಇರೋದು ಇಷ್ಟೇ, ಎಜುಕೇಟ್ ಆಗಿರಬೇಕು. ಆಮೇಲೆ ಕಂಪನಿ ಪ್ರಾಡಕ್ಟ್ಸ್ನ ಸರ್ವಿಸ್ ಕೊಡಬೇಕು. ಆಮೇಲೆ ಬೆನಿಫಿಟ್ಸ್ ಸಿಗತ್ತೆ ಅಂತಲೂ ಹೇಳಿದ್ದಾರೆ. ಸೊ ಇದು ಕಾಲ್ ವಾಲ್ಯೂಮು, ಲೀಡ್ ಜನ್ರೇಷನು ಆ್ಯಂಡ್ ಸೇಲ್ಸ್ ಕನ್ವರ್ಸೇಷನು ಇರುತ್ತೆ. ಅಚೀವ್ಮೆಂಟು ಡೈಲಿ, ಮಂತ್ಲಿ, ಆಮೇಲೆ ವೀಕ್ಲಿ ಅಂತಲೂ ಇರುತ್ತೆ ಟಾರ್ಗೆಟ್ಸ್. ಸೊ ಇಂಟ್ರೆಸ್ಟ್ ಇರೋರು ಪ್ರಾಡಕ್ಟ್ಸ್ ಬಗ್ಗೆ, ಸರ್ವಿಸ್ ಬಗ್ಗೆ ಗೊತ್ತಿರೋರು ನಮಗೆ ಅಪ್ಲೈ ಮಾಡಿ ಅಂತ ಹೇಳಿದ್ದಾರೆ. ನಿಮಗೆ CRM ಸಿಸ್ಟಮ್ ಗೊತ್ತಿರಬೇಕು. ಆಮೇಲೆ KPIL ಆ್ಯಂಡ್ ಸೇಲ್ಸ್ ಟಾರ್ಗೆಟ್ಸ್ ಗೊತ್ತಿರಬೇಕು. ಹ್ಯಾಂಡ್ ಓವರ್ ಆಫ್ ಕ್ವಾಲಿಫೈಡ್ ಲೀಡ್ಸ್ ಸಹ ನಿಮಗೆ ಗೊತ್ತಿರಬೇಕಾಗುತ್ತೆ. ಸೇಲ್ಸ್ ಟೀಮಲ್ಲಿ ನೀವು ಅವರಿಗೆ ಸೀಮ್ಲೆಸ್ ಹ್ಯಾಂಡ್ ಓವರ್ ಆಫ್ ಕ್ವಾಲಿಫೈಡ್ ಲೀಡ್ಸ್ನ ಕೊಡಬೇಕಾಗತ್ತೆ.
ಸೊ ಅವ್ರು ಆಮೇಲೆ ಹೇಳ್ತಾರೆ ಟೆಲಿಕಾಲರು ಇಲ್ಲಾಂದರೆ ಕಾಲ್ ಸೆಂಟರ್ ಎನ್ವಿರಾನ್ಮೆಂಟಲ್ಲಿ ನೀವು ಕೆಲಸ ಮಾಡಬೇಕಂತೆ. ಆಮೇಲೆ ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು ಟೆಲಿಫೋನ್ ವಾಯ್ಸಲ್ಲಿ. ಸೊ ಇದು ಟೆಲಿಫೋನಲ್ಲೇ ಮೇನು ನಿಮಗೆ ಕೆಲಸ. ಸ್ಟ್ರಾಂಗ್ ಪರ್ಸೀವ್ ಆ್ಯಂಡ್ ನೆಗೋಟಿಯೇಟಿವ್ ಸ್ಕಿಲ್ಸ್ ಇರಬೇಕು. ಆಮೇಲೆ ಇಂಡಿಪೆಂಡೆಂಟ್ಲಿ ವರ್ಕ್ ಮಾಡಬೇಕು ಟೀಮ್ ಜೊತೆ. ಆಮೇಲೆ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಗೊತ್ತಿರಬೇಕು, ಬೇಸಿಕ್ಸ್ ಆದರೂ ಗೊತ್ತಿರಬೇಕು. CRM ಸಾಫ್ಟ್ವೇರ್ ನಿಮಗೆ ಕೆಲಸ ಮಾಡೋದಕ್ಕೆ ಗೊತ್ತಿರಬೇಕು. ಮಲ್ಟಿ ಟಾಸ್ಕ್ ಇರುತ್ತೆ. ಮ್ಯಾನೇಜ್ ಮಾಡೋ ಟೈಮ್ ನಿಮಗೆ ಎಫಿಷಿಯೆಂಟ್ ಆಗಿ ಇರಬೇಕು. ಡಿಪ್ಲೊಮೊ ಡಿಪ್ಲೊಮೊ ಆರ್ ಈಕ್ವಲೆಂಟ್ ಆಗಿದ್ರೂ ಪರವಾಗಿಲ್ಲ. ಆಮೇಲೆ ಸರ್ಟಿಫಿಕೇಷನ್ ಕಸ್ಟಮರ್ ಸರ್ವೀಸಲ್ಲಿ ಇಲ್ಲಾಂದರೆ ಸೇಲ್ಸಲ್ಲಿದ್ದರೆ ತುಂಬ ಅನುಕೂಲ ಅಂತ ಹೇಳ್ತಾರೆ. ನೀವು ಸೇಲ್ಸಲ್ಲಿ ಎಲ್ಲಾದರೂ ಕೆಲಸ ಮಾಡಿರೋ ಸರ್ಟಿಫಿಕೇಟ್ ಕೊಟ್ಟಿದ್ರೆ ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ ಇದಕ್ಕೆ ಅಂತಲೂ ಹೇಳ್ತಾ ಇದ್ದಾರೆ ಅವರು. ಆಮೇಲೆ ಕಾಂಪಿಟೇಟಿವ್ ಸ್ಯಾಲ್ರಿ ಇರುತ್ತೆ, ಇನ್ಸೆಂಟಿವ್ಸ್ ಇರುತ್ತೆ. ನೀವು ಯಾವ ಥರ ಟಾರ್ಗೆಟ್ನ ರೀಚ್ ಮಾಡ್ತೀರಾ ಅದ್ರ ಮೇಲೆ ನಿಮಗೆ ಇನ್ಸೆಂಟಿವ್ಸ್ ಕೊಡ್ತಾರೆ ಅವರು. ಇದು ತುಂಬ ಒಳ್ಳೆ ಕಂಪ್ನಿ, ಗ್ರೋತ್ ಮಾಡೋದಕ್ಕೆ, ನಿಮ್ಮ ಕೇರಿಯರ್ನ ಡೆವಲಪ್ ಮಾಡ್ಕೊಳಕ್ಕೆ ಅಂತ ಹೇಳ್ತಾರೆ. ಆನ್ಗೋಯಿಂಗ್ ಸಪೋರ್ಟ್, ನಿಮಗೆ ಟ್ರೈನಿಂಗ್ ಇರುತ್ತೆ. ಆಮೇಲೆ ಅವರು ಪ್ರತಿಯೊಂದಕ್ಕೂ ರೋಲ್ಗೂ ಅವರು ಸಕ್ಸೀಡ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರೆ. ನಿಮಗೆ ಪ್ಯಾಷನೇಟ್ ಆಗಿದ್ದರೆ ಸೇಲ್ಸಲ್ಲಿ, ಆಮೇಲೆ ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇದ್ದರೆ ಪ್ಲೀಸ್ ಪೀಪಲ್ ಜೊತೆ ಇಂಟರ್ಯಾಕ್ಟ್ ಮಾಡೋದಕ್ಕೆ, ಆಮೇಲೆ ಎನ್ಕರೇಜ್ ಮಾಡೋದಕ್ಕೆ ಅಪ್ಲೈ ಮಾಡಿ, ಜಾಯ್ನ್ ಆಗಿ ನಮ್ಮ ಜೊತೆ. ಆಮೇಲೆ ಕಸ್ಟಮರ್ಸ್ಗೆ ಎಕ್ಸ್ಪೀರಿಯೆನ್ಸು ಆಮೇಲೆ ಡ್ರೈವಿಂಗ್ ಸೇಲ್ಸ್ ಸ್ಕಿಲ್ಸ್ನ ನಾವು ಕಸ್ಟಮರ್ಸ್ಗೆ ಕೊಡೋಣ. ಸೊ ಪ್ಲೀಸ್ ಎಲ್ಲ ಇಂಟ್ರೆಸ್ಟ್ ಇದೆ ಅಪ್ಲೈ ಮಾಡೋದನ್ನ ಮರಿಬೇಡಿ. ಅವರು ಫುಲ್ ಟೈಮ್ ಪರ್ಮನೆಂಟ್ ಫ್ರೆಶರ್ ಆದರೂ ಪರವಾಗಿಲ್ಲ ಅಂತಲೂ ಹೇಳ್ತಾರೆ. 25,000 ಹೇಳ್ತಾರೆ. ಸೆಲ್ ಫೋನ್ ರಿಯೇಬಲ್ಸ್ಮೆಂಟ್, ಇಂಟರ್ನೆಟ್ ರಿಯೇಬಲ್ಸ್ಮೆಂಟ್, ಪೇಯ್ಡ್ ಸಿಕ್ ಟೈಮ್, ಹುಷಾರಿಲ್ದಾಗ ಅವರು ಅಮೌಂಟ್ ಪೇ ಮಾಡ್ತಾರೆ. ಸೊ ಡೇ ಶಿಫ್ಟು, ಫಿಕ್ಸ್ ಶಿಫ್ಟ್, ಕಮಿಷನ್ ಪೇ ಮಾಡ್ತಾರೆ. ಓವರ್ ಟೈಮ್ ಇದ್ದರೂ ಅವರು ಪೇ ಮಾಡ್ತೀನಿ ಅಂತಲೇ ಹೇಳ್ತಾರೆ. ಪರ್ಫಾರ್ಮೆನ್ಸ್ ಬೋನಸ್ ಕೊಡ್ತಾರಂತೆ, ಇಯರ್ಲಿ ಬೋನಸ್ ಸಹ ಕೊಡ್ತಾರಂತೆ. ಸೊ ಬ್ಯಾಚುಲರ್ಸ್ ಇದ್ದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ. ಇಂಗ್ಲೀಷ್ ಪ್ರಿಫರ್ಡ್ ಅಂತ ಹೇಳಿದ್ದಾರೆ. ಸೊ ರಿಮೋಟ್ ವರ್ಕ್. ಸೊ ಪ್ಲೀಸ್ ಇದು ಟೆಲಿಕಾಲಿಂಗ್ ಮಾಡೋ ಅಂಥ ಜಾಬೇ. ಇದೇನು ತುಂಬ ಕಷ್ಟ ಇಲ್ಲ. ಸರ್ವೀಸು ಪ್ರಾಡಕ್ಟ್ಸ್ ಬಗ್ಗೆ ಅಷ್ಟೇ ಹೇಳಿದ್ದಾರೆ. ಸೊ ಪ್ಲೀಸ್ ಯಾರೆಲ್ಲ ಇಂಟ್ರೆಸ್ಟ್ ಇದೆ, ಮನೇಲಿ ಕೂತ್ಕೊಂಡಿರೋ ಸೆಕೆಂಡ್ ಇಯರ್ PUC ಆಗಿರೋರು ಪ್ಲೀಸ್ ಅಪ್ಲೈ ಮಾಡೋದನ್ನ ಮರಿಬೇಡಿ. ನೀವೀಗ ಅಪ್ಲೈ ನೌ ಅಂತ ಕೊಟ್ಟಾಗ ನಿಮಗೆ ಆ್ಯಡ್ ಯುವರ್ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ಸ್ ಅಂತ ಬರುತ್ತೆ. ಅದರಲ್ಲಿ ಫಸ್ಟ್ ನೇಮ್, ಲಾಸ್ಟ್ ನೇಮ್, ಇಮೇಲ್, ಸಿಟಿ, ಸ್ಟೇಟು, ಫೋನ್ ನಂಬರ್ ಆಪ್ಷನಲ್ ಅಂತಲೇ ಹೇಳ್ತಾ ಇದ್ದೀನಿ ಅವತ್ತಿನ ನನಗೆ. ಆಮೇಲೆ ಆ್ಯಡ್ ಯುವರ್ CV ಎಂಪ್ಲಾಯರ್ ಅಂತ ಹೇಳ್ತಾರೆ. ಸೊ ನಾವು CVನ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಪ್ಲೀಸ್ ಯಾರೆಲ್ಲ ಇಂಟ್ರೆಸ್ಟ್ ಇದೆ ಅಪ್ಲೈ ಮಾಡೋದು ಮರಿಬೇಡಿ. ಇದರಲ್ಲಿ ಫೀಮೇಲ್ಸ್ ಆಗಲಿ ಮೇಲ್ಸ್ ಆಗಲಿ ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು. ಸೆಕೆಂಡ್ ಇಯರ್ PUC ಆಗಿರೋರು, SLC ಆಗಿರೋರು ಮಾಡ್ಬೋದು, ಸೆಕೆಂಡ್ ಇಯರ್ PUC ಆಗಿರೋರು ಮಾಡ್ಬೋದು, ಡಿಪ್ಲೊಮಾ ಆಗಿರೋರು ಮಾಡ್ಬೋದು. ಸೊ ಪ್ಲೀಸ್ ಅಪ್ಲೈ ಮಾಡಿ. ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ, ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ ನಿಮ್ಗೆ ಇಷ್ಟ, ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಶೇರ್ ಮಾಡೋದನ್ನ ಮರಿಬೇಡಿ. ಹ್ಯಾವ್ ಎ ನೈಸ್ ಡೇ. ಥ್ಯಾಂಕ್ ಯು.